ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿಬಿಟ್ಟು ಇವತ್ತಿಂದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಇವತ್ತು ನೌಕರರು ಅಂದರೆ ಚಾಲಕರು ಮತ್ತು ನಿರ್ವಾಹಕರು ತಮ್ಮ ನಿತ್ಯದ ಕಾರ್ಯಾಚರಣೆಗೆ ಗೈರು ಹಾಜರಾದ ಮೂಲಕ ಸರ್ಕಾರಕ್ಕೆ ತಮ್ಮ ಬೇಡಿಕೆ ಈಡೇರಿಕೆ ಆಗ್ರಹ ಮಾಡುತ್ತಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾನು ಇವಾಗ ಶಿವಮೊಗ್ಗದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬನ್ನಿ ಇಲ್ಲಿನ ಸ್ಟ್ಯಾಂಡ್ ಇನ್ಚಾರ್ಜ್ ಆಗಿರುವಂಥ ಕೃಷ್ಣಮೂರ್ತಿ ಅವರು ಮಾತಾಡ್ತೀನಿ. ಇವತ್ತಿನ ಒಂದು ಕಾರ್ಯಾಚರಣೆ ಮತ್ತು ಮುಷ್ಕರದ ಒಂದು ಪರಿಣಾಮ ಯಾವ ಥರ ಇದೆ ಅಂತ ಅವ್ರನ್ನ ಕೇಳೋಣ. ಕೃಷ್ಣಮೂರ್ತಿ ಅವರ ಇವತ್ತಿನ ಒಂದು ಕಾರ್ಯಾಚರಣೆ ಮುಷ್ಕರದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಒಟ್ಟು ದಿನ ಎಷ್ಟು ಆಪರೇಟ್ ಆಗ್ತಾ ಇತ್ತು, ಇವತ್ತಿನ ಪರಿಸ್ಥಿತಿ ಆಗಿದೆ ಸರ್? ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ನಮ್ಮ ಶಿವಮೊಗ್ಗ ಡಿಪೋದಿಂದ ಈ ಮುಂಚೆ 8 ಗಂಟೆ ಪ್ರಕಾರ ಒಂದು 25 ವಾಹನಗಳು ಹೋಗಬೇಕಾಯಿತು. ಅದರಲ್ಲಿ ಸರಾಸರಿ ಒಂದು 12ರಿಂದ 13 ವಾಹನ ಹೋಗಿದೆ. ಅಲ್ಲಿಗೆ ನಮ್ಮದೊಂದು 50% 50% ಪ್ರತಿಶತ ಆಪ್ರೇಟ್ ಆಗಿದೆ. ಇನ್ನು ಉಳಿದವು ಮುಂದಿನ ಕಾಲಾವಕಾಶದಲ್ಲಿ ನಾವು ಮುಂದುವರಿಸ್ತೇವೆ. ಅದೇ ರೀತಿ ಜನಸಂದಣಿನೂ ಸಹ ಕಡಿಮೆ ಇದೆ. ಅದಕ್ಕೆ ತಕ್ಕಂತೆ ನಾವು ವಾಹನವನ್ನು ಓಡಿಸ್ತೇವೆ ಸರ್. ಈ ಶಿವಮೊಗ್ಗ ವಿಭಾಗದಿಂದ ಪ್ರತಿನಿತ್ಯ ಎಷ್ಟು ವಾಹನಗಳು ಆಪರೇಟ್ ಅಂದರೆ ಶೆಡ್ಯೂಲ್ಗಳು ಆಪರೇಟ್ ಆಗ್ತಾ ಇತ್ತು, ಇವತ್ತು ಶೆಡ್ಯೂಲ್ಗಳು ಎಷ್ಟು ಆಗ್ತಾ ಇದೆ? ಅದೇ ಸರ್ ಹೇಳಿದ್ನಲ್ಲ ನಾನು, ಈ 8-8:30 ಟೈಮಿಗೆ ಒಂದು 25ರಿಂದ 25 ವಾಹನ ಹೋಗಬೇಕಾಯಿತು. ಅದರಲ್ಲಿ ಒಂದು 12ರಿಂದ 13 ವಾಹನ ಹೋಗಿದೆ. ಒಟ್ಟಾರೆ ಎಷ್ಟು ಆಪರೇಟ್ ಆಗುತ್ತೆ ನಿತ್ಯ ನಮ್ಮಲ್ಲಿ ಒಂದು 104 ಶೆಡ್ಯೂಲ್ ಇದೆ ಸರ್. ನಮ್ಮಲ್ಲಿ 104 ಶೆಡ್ಯೂಲ್ ಇದೆ. ಒಟ್ಟು ಎಷ್ಟು ಜನ ನಿಮ್ಗೆ ಇಲ್ಲಿ ಚಾಲಕರಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಹಾಜರಾಗಬೇಕಾಯ್ತು? ಇವತ್ತು ಅವ್ರ ಹಾಜರಾತಿ ಪ್ರಮಾಣ ಎಷ್ಟಿದೆ? ಅದೇ 50% ನಮಗೆ ಹಾಜರಾತಿ ಆಗಿದೆ. ಇನ್ನು 50% ಗೈರು ಹಾಜರಿ ಆಗಿದೆ ಸರ್. ಈಗ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಅದರಲ್ಲಿ ಈಗ ವಿತಿನ್ ಡಿಸ್ಟ್ರಿಕ್ಟ್ ಮಾಡ್ತಾ ಇದ್ರೆ ಔಟ್ ಆಫ್ ದ ಡಿಸ್ಟ್ರಿಕ್ಟ್ ಹೋಗ್ತಾ ಇದೆಯಾ? ಸರ್ವಿಸ್ ಯಾವ ಥರ ಇದೆ ಸರ್? ನಮ್ಮ ಪ್ರಿಯಾರಿಟಿ ಏನಿದ್ರು ಭದ್ರಾವತಿ, ಸಾಗರ, ಆಮೇಲೆ ಚನ್ನಗಿರಿ, ಆಮೇಲೆ ಈ ಕಡೆ ತೀರ್ಥಹಳ್ಳಿ, ಶಿವಮೊಗ್ಗ, ಭದ್ರಾವತಿ ಆ ಕಡೆ ನಾವು ಈಗ ಆಪರೇಟ್ ಮಾಡ್ತಾ ಇದ್ದೇವೆ ಸರ್. ನಾವು ನಿತ್ಯದ ಒಂದು ಲೆಕ್ಕಾಚಾರ ಹಾಕೋದು ಇವತ್ತು ಎಷ್ಟು % ಕಡಿಮೆ ಇದೆ ಪ್ರಯಾಣಿಕರ ಸಂಖ್ಯೆ? ಸರ್ 50-50 ಇದೆ ಸರ್. 50-50 ಇದೆ. 50% ಕಡಿಮೆನೇ ಇದೆ ಜನಸಂಖ್ಯೆ. ಈಗ ನೌಕರರು ಅಂದರೆ ಅವರು ಸ್ವಯಂ ಪ್ರೇರಿತವಾಗಿ ಬಂದು ಮಾಡ್ತೀರಾ ಅಥವಾ ಏನಾದ್ರು ನೀವು ನಿರ್ದೇಶನ ಅವರಿಗೆ ಸ್ಪಷ್ಟವಾಗಿ ಕೊಟ್ಬಿಟ್ಟಿಲ್ಲ, ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಕಡ್ಡಾಯ ಸೂಚನೆ ಕೊಟ್ಟು ಮಾಡಿ? ಇಲ್ಲ ಸರ್, ಇಲ್ಲ. ಅವರು ಸ್ವಯಂ ಪ್ರೇರಿತವಾಗಿ ಅವರು ಕರ್ತವ್ಯ ಮಾಡ್ತಾ ಇದ್ದಾರೆ ಸರ್. ನಾವು ಯಾವುದೇ ಒತ್ತಡ ಏನು ಹಾಕಿಲ್ಲ ಸರ್. ನಾವು ಈ ಒಂದು ಅಂದರೆ ಮುಷ್ಕರ ಏನು ಅವರು ಬೇಡಿಕೆಗೆ ಇಟ್ಬಿಟ್ಟು ಮುಷ್ಕರ ಮಾಡ್ತೀರಾ, ಅದಕ್ಕೆ ನಿಮ್ಮ ಸ್ಪಂದನೆ ಯಾವ ಥರ ಇದೆ? ಅಲ್ಲ, ಅವ್ರ ಬೇಡಿಕೆಗಳಿದೆ, ನಿಮ್ಮ ಸ್ಪಂದನೆ ಯಾವ ಥರ ಇದೆ ಅಂತ? ಇಲ್ಲ ಸರ್, ನಾವು ಮ್ಯಾನೇಜ್ಮೆಂಟ್ ಪರವಾಗಿ ನಾವು ಇರ್ತೇವೆ. ನಾವು ಅದ್ರ ಪ್ರಕಾರ ನಾವು ಮ್ಯಾನೇಜ್ಮೆಂಟ್ ಏನು ಹೇಳ್ತೀವಿ ನಾವು ಅದ್ರ ಪ್ರಕಾರ ನಾವು ಕರ್ತವ್ಯ ನಿರ್ವಹಿಸ್ತೇವೆ. ಈಗ ಹೊರಗಿನ ಊರುಗಳಿಗೆ ತಾತ್ಕಾಲಿಕ ತೆರಳುವಂಥ ಪ್ರಯಾಣಿಕರಿಗೆ ಅನುಕೂಲ ಆದಾಗ ಒಂದು ಖಾಸಗಿ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಅಂತ ಬಿಟ್ಟು ಸರ್ಕಾರ ಯೋಚನೆ ಮಾಡ್ತಾ ಇತ್ತು. ಈ ಒಂದು ನಿಟ್ಟಿನಲ್ಲಿ ಒಂದು ಖಾಸಗಿ ಬಸ್ ಜೊತೆಗೆ ಇದೆಯಾ? ಇಲ್ಲ ಸರ್, ಅದು ನಮ್ಮ ಮೇಲಧಿಕಾರಿಗಳು ಮಾತಾಡ್ತಾರೆ ಸರ್ ಅದ್ರ ಬಗ್ಗೆ. ಈಗ ದೂರದ ಪ್ರಯಾಣಿಕರಿಗೂ ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನೂ ಬರ್ತಾನೆ ಇದ್ದಾರೆ. ಅಂದರೆ ಆ ಶೆಡ್ಯೂಲ್ ನೋಡ್ಕೊಂಬಿಟ್ಟು ಅವ್ರಿಗೆ ಆಪರೇಟ್ ಮಾಡ್ತೀರಾ ಅಥವಾ ಯಾವ ಥರ? ಸರ್, ಜನಸಂಖ್ಯೆಗೆ ಅನುಗುಣವಾಗಿ ನಾವು ಬಸ್ ಅರೇಂಜ್ಮೆಂಟ್ ಮಾಡ್ತೀವಿ ಸರ್. ಈಗ ಹೊರಗಡೆ ಊರಿನ ಬಂದಂಥವ್ರು ಸಾಕಷ್ಟು ಜನ ಅಂದರೆ ಚಾಲಕರಾಗಿರ್ಬೋದು, ನಿರ್ವಾಹಕರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವ್ರು ಇವತ್ತು ಹಾಲ್ಟ್ ಆಗಿದ್ದಾರೆ. ಅವರಿಂದ ಹೊರಡ್ತೀಯಾರ ಅಥವಾ ಶೆಡ್ಯೂಲ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ? ಇಲ್ಲ ಸರ್, ನಾವು ಕ್ರೂ ಅವೈಲಬಿಲಿಟಿ ನೋಡ್ಕೊಂಡು ನಾವು ಅದ್ರ ಪ್ರಕಾರ ಮ್ಯಾನೇಜ್ ಮಾಡ್ತೀವಿ ಸರ್. ನಾವು ಸರಾಸರಿ ಶಿವಮೊಗ್ಗ ಬಸ್ ನಿಲ್ದಾಣ ಒಟ್ಟು ದಿನಕ್ಕೆ ಎಷ್ಟು ಜನ ಪ್ರಯಾಣಿಕರು ಇಲ್ಲಿಂದ ಸಂಚಾರ ಮಾಡ್ತಾರೆ? 25,000ದಿಂದ 30,000 ಜನ ನಮ್ಮಲ್ಲಿ ಪ್ರಯಾಣ ಮಾಡ್ತಾರೆ ಸರ್. ಈ ನಮ್ಮ ಸರ್ಕಾರದ ಸ್ತ್ರೀಶಕ್ತಿ ಯೋಜನೆ ಇರೋದ್ರಿಂದ ನಿರೀಕ್ಷೆಗೂ ಮೀರಿ ನಮಗೆ ಜನಸಂಖ್ಯೆ ನಮ್ಮ ಪ್ರಯಾಣ ಮಾಡ್ತಾರೆ ಸರ್. ಅದರಲ್ಲಿ ಅದ್ರ ಪ್ರಕಾರ ಒಂದು 25,000ರಿಂದ 30,000 ಜನ ಜನಸಂಖ್ಯೆ ಪ್ರಯಾಣ ಮಾಡ್ತಾರೆ ಸರ್. ನಮ್ಮಲ್ಲಿ ಬಹುತೇಕ ಶೆಡ್ಯೂಲ್ಗಳು ಇವತ್ತು ಕ್ಯಾನ್ಸಲ್ ಆಗಿರೋದೇ ಹೆಚ್ಚು ಕಂಡು ಬರ್ತಾ ಇದೆ. ಅಂದರೆ ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮಲ್ಲಿ ಬಸ್ಗಳಿಲ್ಲ, ಎಲ್ಲ ಪಾರ್ಕ್ ಮಾಡಿ ಹೊರಟಿರುವಂಥದ್ದು. ಅವ್ರನ್ನ ಮನವೊಲಿಸಿಯನ್ನು ಕರ್ಕೊಂಬರೋಂಥ ಕೆಲಸಗಳು ಆಗ್ತಾ ಇದೆಯಾ? ಆಯ್ತು, ಮಾಡ್ತೀವಿ ಸರ್. ಮನವೊಲಿಸಿ ನಾವು ಅವ್ರು ಯಾರು ಕರ್ತವ್ಯಕ್ಕೆ ಯಾರು ಬರ್ತಾರೋ ಅವ್ರಿಗೆ ನಾವು ಮನವೊಲಿಸಿ ಕರ್ಕೊಂಬರೋ ವ್ಯವಸ್ಥೆ ಮಾಡ್ತೀವಿ ಸರ್. ನಾವು ಇದು ಶಿವಮೊಗ್ಗದ ಸ್ಟ್ಯಾಂಡ್ ಇನ್ಚಾರ್ಜ್ ಆಗಿರುವಂಥ ಕೃಷ್ಣಮೂರ್ತಿ ಅವರ ಮಾತು. ಸರ್ಕಾರಕ್ಕೋಸ್ಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿಬಿಟ್ಟು ನೌಕರರು ಏನು ಪ್ರತಿಭಟನೆ ಮಾಡ್ತಾರೆ, ಅದ್ರ ನಡುವೆನೂ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಮಟ್ಟಿಗೆ ಏನು ಸಾಧ್ಯ ಅದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು. ಜೊತೆಗೆ ಮುಂದೆ ಸರ್ಕಾರ ಯಾವ ನಿರ್ಧಾರ ತಗೊಳುತ್ತೆ ಅದ್ರ ಮೇಲ್ಗಡೆ ಕಾರ್ಯಾಚರಣೆ ನಾವು ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಮಾತು. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಶಿವಮೊಗ್ಗ.